ಸಿಗದಿರುವವರೆಗೂ ಎಲ್ಲವೂ ಸುಂದರವಾಗೇ ಇರುತ್ತವೆ. ಸಿಕ್ಕ ಮೇಲೆ ಸುಂದರವಾಗಿರುವವೂ ಕೂಡ ಸಾಮಾನ್ಯವಾಗುತ್ತವೆ. ಅದು ಮನುಷ್ಯವಾಗಲಿ ಅಥವಾ ವಸ್ತುವಾಗಲಿ. ಪ್ರತಿ ಕ್ಷಣ ದ್ವೇಷಿಸುತ್ತಾ ಕಲುಷಿತವಾದ ಮನುಷ್ಯರ ಮಧ್ಯೆ ಜೀವಿಸುವುದಕ್ಕಿಂತ ನಿನ್ನನ್ನು ನೀನು ಪ್ರೀತಿಸುತ್ತಾ ಒಬ್ಬಂಟಿಯಾಗಿ ಇರುವುದು ಎಷ್ಟೋ ಒಳ್ಳೆಯದು. ಸ್ವಲ್ಪವಾದರೂ ಮನಃಶಾಂತಿ ದೊರೆಯುತ್ತದೆ. ಕೆಲವು ವ್ಯಕ್ತಿಗಳು ತಾವು ಮಾಡಿದ ತಪ್ಪುಗಳನ್ನು ಆಸ್ತಿ ಪತ್ರಗಳ ಹಾಗೆ ಸುಭದ್ರವಾಗಿ ಬಚ್ಚಿಟ್ಟು ಕೊಳ್ಳುವರು. ಆದರೆ ಇತರರು ಮಾಡಿದ ತಪ್ಪುಗಳನ್ನು ಮಾತ್ರ ಪ್ರಚಾರ ಪತ್ರದ ಹಾಗೆ ಬೀದಿ ಬೀದಿ ತಿರುಗಿ ಹಂಚುವರು. ನಿನ್ನೆಯ ದಿನ ಸರಿಯಿಲ್ಲವೆನಿಸಿದರೂ ಈ ದಿನ ಸರಿ ಎನಿಸಿ ನಾಳೆಯ ದಿನ ಉತ್ತಮವಾಗಿರಬೇಕೆಂದರೆ ಅದು ನಾವು ಮಾಡುವ ಕೆಲಸದ ಮೇಲೆ ಆಧಾರವಾಗಿರುತ್ತದೆ. ಕೆಲವು ಭಯಗಳು ಹಾಗೆ ದುಃಖಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ. ಹಾಗೆಂದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಜೀವನದಲ್ಲಿ ಅನುಭವಿಸಲೇಬೇಕು. ತನ್ನನ್ನು ತಾನು ತಿಳಿದವನಿಗೆ ಭಗವಂತನಾರೆಂದು ತಿಳಿಯಪಡಿಸುವ ಅವಶ್ಯಕತೆ ಇಲ್ಲ. ಉನ್ನತ ಸ್ಥಾನಕ್ಕೆ ತಲುಪಿದವರೆಲ್ಲರೂ ಅಕ್ಷರಕ್ಕೆ ತಲೆ ಬಾಗಿದವರೇ. ಈ ಭೂಮಿಯ ಮೇಲೆ ಅಕ್ಷರ ಜ್ಞಾನಕ್ಕಿಂತ ಮಿಗಿಲಾದುದು ಮತ್ತಾವುದೂ ಇಲ್ಲ. ಒಳ್ಳೆಯತನವೆಂದರೆ ವೃಕ್ಷಗಳದೇ ಅಲ್ಲವೇ? ನಾವು ಮರಗಳನ್ನು ಎಷ್ಟೇ ಕಡಿದರೂ ಒಳ್ಳೆಯವರಿಗೆ ಒಳ್ಳೆಯ ಫಲ ಮತ್ತು ಕೆಟ್ಟವರಿಗೆ ಕೆಟ್ಟ ಫಲ ಕೊಡುವುದಿಲ್ಲವಲ್ಲ. ಈ ಪ್ರಕೃತಿಯೇ ಹಾಗೆ. ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸೋಣ. ಮೊದಲು ನಿನ್ನನ್ನು ನೀನು ಸರಿದಾರಿಯಲ್ಲಿ ಅನುಸರಿಸು. ಅನಂತರ ಪ್ರಪಂಚ ನಿನ್ನನ್ನು ಅನುಸರಿಸುತ್ತದೆ. ನಾವು ಹೇಗಿರುವೆವು ಎಂದು ಈ ಸಮಾಜ ಹೇಳುತ್ತದೆ. ಆದರೆ ನಾವು ಹೇಗಿರಬೇಕೆಂದು ಒಂದು ನಮ್ಮ ಏಕಾಂತ ಮಾತ್ರವೇ ಹೇಳುತ್ತದೆ. ಮೊದಲು ನಿಮ್ಮೊಂದಿಗೆ ನೀವು ಮಾತನಾಡಿ. ನಿಮಗೆ ನೀವು ಸಮಯವನ್ನು ಮೀಸಲಿಡಿ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಲ್ಲ. ಮೊದಲು ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡು ಸರಿಪಡಿಸಿಕೊಂಡಾಗಲೇ ನೀನು ಉನ್ನತವಾಗಿ ಬೆಳೆಯುವೆ. ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೂ ಬರುವುದಿಲ್ಲವೆಂದು ನೆನಪಿಟ್ಟುಕೊಳ್ಳಿ. ಕಲಿತುಕೊಳ್ಳುವುದು ಮತ್ತು ಸಹಿಸಿಕೊಳ್ಳುವುದು ಈ ಎರಡೂ ಕೂಡ ನಿಮ್ಮ ಹವ್ಯಾಸಗಳಾದರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ನೆನಪಿಟ್ಟುಕೊಳ್ಳಿ, ಜೀವನ ಅನ್ನುವುದು ಯಾವಾಗಲೂ ಕೂಡ ಸುನಾಯಾಸವಾಗಿ ಸಾಗುವುದಿಲ್ಲ. ಆಗಾಗ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರುತ್ತಲೇ ಇರುತ್ತವೆ. ಹಾಗೆಂದು ಸಮಸ್ಯೆಗಳೇ ಕೊನೆ ಅಲ್ಲ. ಸಮಸ್ಯೆಗಳಿಂದ ಸಮಾಧಾನ ದೊರೆಯುತ್ತದೆ, ಹಾಗೆ ಅನುಭವ ಕೂಡ. ಅನಂತರ ಉನ್ನತ ಜೀವನ ಕೂಡ ಸಮಸ್ಯೆಗಳಿಂದಲೇ ದೊರೆಯುತ್ತದೆ. ಮನುಷ್ಯ ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ತನಗೆ ತಾನೇ ತಿಳಿದುಕೊಳ್ಳಬೇಕು. ಆಗಲೇ ಯಾವುದೇ ಹೊಗಳಿಕೆಗೆ ಹಿಗ್ಗದೆ ಮತ್ತು ತೆಗಳಿಕೆಗೆ ಕುಗ್ಗದೇ ಇರುವ ಸಮತಾ ಸ್ಥಿತಿ ಅಭ್ಯಾಸವಾಗುತ್ತದೆ. ಈ ಜನರಿಗೆ ನಾವು ಹೇಗಿದ್ದರೂ ಅಷ್ಟವೇ. ನಾವು ಸಂತೋಷದಿಂದ ಇದ್ದರೆ ನೋಡಿ ಅಸೂಯೆ ಪಡುವರು. ಅದೇ ನಾವು ದುಃಖದಲ್ಲಿದ್ದರೆ ಒಳಗೊಳಗೆ ಖುಷಿಪಡುವರು. ಇರುವುದೇ ಸಾಕೆಂದುಕೊಂಡರೆ ಸಿಗುವುದು ಸುಖ, ಇಲ್ಲದಿರುವುದು ಬೇಕೆಂದುಕೊಂಡರೆ ಉಳಿಯುವುದು ದುಃಖ. ಜೀವನ ಹಾಗೆ ಗಡಿಯಾರ ಎರಡೂ ಒಂದೇ. ಏಕೆಂದರೆ ವೇಗವಾಗಿ ಓಡಿದರೂ ಒಂದೇ ಕಡೆ ನಿಂತರೂ ಪ್ರಯೋಜನವಿಲ್ಲ. ಕೆಲಸಕ್ಕೆ ಬಾರದ ವಸ್ತುಗಳು ಮನೆಗೆ ಭಾರ. ಹಾಗೆ ಕೆಲಸಕ್ಕೆ ಬಾರದ ಆಲೋಚನೆಗಳು ಮನಸ್ಸಿಗೆ ಭಾರ. ಇತರರ ಸಂಪತ್ತನ್ನು ಆಶಿಸುವವರು ಭೂಮಿಗೆ ಭಾರ. ಪ್ರತಿ ಅವಕಾಶದಲ್ಲಿ ನಿರಾಶಾವಾದಿ
ಕಷ್ಟವನ್ನೇ ನೋಡಿದರೆ, ಪ್ರತಿ ಕಷ್ಟದಲ್ಲೂ ಆಶಾವಾದಿ ಒಂದು ಅವಕಾಶವನ್ನೇ ನೋಡುತ್ತಾನೆ. ಈ ಎರಡೂ ವಿಧಾನದಲ್ಲಿ ದಾನ ಮಾಡಬಾರದು. ಆ ರೀತಿ ಮಾಡಿದರೆ ಧನ ಮತ್ತು ಧರ್ಮ ಎರಡೂ ಹೊರಟು ಹೋಗುತ್ತವೆ. ಯಾರಾದರೆ ಉಪಯೋಗವಿಲ್ಲದ ವಸ್ತುಗಳನ್ನು ದಾನ ಮಾಡುವರೋ, ಯಾರಾದರೆ ಕೋಪದಲ್ಲಿ ದಾನ ಮಾಡುವರೋ, ಯಾರಾದರೆ ದುಷ್ಟ ಬುದ್ಧಿ ಅಹಂಕಾರದಿಂದ ದಾನ ಮಾಡುವರೋ ಅದು ದಾನ ಮಾಡಿದ ಹಾಗೆ ಅಲ್ಲ, ಬದಲಾಗಿ ಪಾಪದ ಕಾರ್ಯ. ದಾನ ಮಾಡುವವರು ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದಾನ ಮಾಡುವುದು ಒಳಿತು. ಇನ್ನೊಬ್ಬರ ಒಳಿತಿಗಾಗಿ ಮಾಡುವ ಕಾರ್ಯ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಅದರ ಪುಣ್ಯಫಲ ಸಿಗುತ್ತದೆ. ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟರೇನೆ ಪೂರ್ತಿಯಾಗುತ್ತದೆ. ಕನಸು ಕಾಣುತ್ತಾ ಕುಳಿತರೆ ಅಣುವಷ್ಟಾದರೂ ಮುಂದಕ್ಕೆ ಸಾಗುವುದಿಲ್ಲ. ಜೀವನ ಅನ್ನುವುದು ಒಂದು ನಾಟಕ. ನಟಿಸಲು ಬರದಿದ್ದರೆ ಇತರರ ನಾಟಕವನ್ನು ನೋಡುತ್ತಾ ಇರಬೇಕಾಗುತ್ತದೆ. ಮನಸ್ಸು ಬಹಳ ಚಂಚಲವಾಗಿರುವುದು. ಕೆಲವು ಬಾರಿ ನಿನಗೆ ಇಷ್ಟವಾದ ಕೆಲಸವನ್ನು ಮಾಡು ಎಂದು ಹೇಳುತ್ತದೆ, ಮತ್ತೆ ಕೆಲವು ಬಾರಿ ಬೇಡವೆಂದೂ ಸಹ. ನಿರ್ಣಯ ನಿಮಗೆ ಬಿಟ್ಟದ್ದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಂಡರೆ ನೀನು ಸಂತೋಷವಾಗಿ ಇರಬಲ್ಲೆ. ಅವಸರಕ್ಕೆ ತಕ್ಕ ಹಾಗೆ ಮನುಷ್ಯರು. ನಮ್ಮ ಜೊತೆ ಅವಸರ ತೀರಿದ ಬಳಿಕ ನಮ್ಮೊಂದಿಗೆ ಮಾತನಾಡುವ ವಿಧಾನವು ಬದಲಾಗುತ್ತದೆ. ದೈವವೆಂದರೆ ಗುಡಿಯಲ್ಲಿರುವ ವಿಗ್ರಹವೊಂದೇ ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿರುವ ಮಾನವೀಯತೆ ಕೂಡ ಹೌದು. ನಿಮ್ಮ ಅಪಜಯಗಳು ತಪ್ಪು ಹೆಜ್ಜೆಗಳೆಂದು ಯಾವತ್ತೂ ಭಾವಿಸಬೇಡಿ. ಅವುಗಳು ತಪ್ಪುಗಳಲ್ಲ, ನೀವು ಭವಿಷ್ಯತ್ತಲ್ಲಿ ಏನು ಮಾಡಬಾರದೆಂದು ತಿಳಿಸುವ ಅನುಭವ ಪಾಠಗಳು. ತಮಗೆ ಕಷ್ಟಗಳು ಬಂದರೆ ಒಳ್ಳೆಯವರಿಗೆ ಕಷ್ಟಗಳು ಬರುತ್ತವೆ ಎಂದು ಅನಿಸುತ್ತದೆ. ಅದೇ ಅನ್ಯರಿಗೆ ಬಂದರೆ ಮಾಡಿದ ಪಾಪಗಳು ಸುಮ್ಮನೆ ಬಿಡುವುದಿಲ್ಲ ಎನಿಸುತ್ತದೆ. ನಮ್ಮ ಕಷ್ಟಗಳಿಗೆ ಕಾರಣಗಳು ತಿಳಿದುಕೊಂಡು ಅನ್ಯರ ಕಷ್ಟಗಳಿಗೆ ಸ್ಪಂದಿಸುವುದೇ ನಿಜವಾದ ಮನುಷ್ಯರು. ಅನ್ಯರ ಕೆಟ್ಟ ಗುಣಗಳ ಬಗ್ಗೆ ಚರ್ಚಿಸುತ್ತಾ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. ಅದು ನಿನಗೆ ಯಾವುದೇ ಪ್ರಯೋಜನವಿಲ್ಲ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.